Hi students, welcome to ರನ್ನರಾಶಿ ಯೂಟ್ಯೂಬ್ ಚಾನಲ್. ಇಂಗ್ಲಿಷ್ ಗ್ರಾಮರನ್ನು ಕಲಿತು ರಿಟರ್ನ್ ಇಂಗ್ಲಿಷ್ ಆ್ಯಂಡ್ ಸ್ಪೋಕನ್ ಇಂಗ್ಲಿಷ್ ಈ ಎರಡರಲ್ಲೂ ಹಿಡಿತವನ್ನು ಸಾಧಿಸಿ ಪರೀಕ್ಷೆಗಳಲ್ಲಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಪಡೆದು ಯಶಸ್ಸನ್ನು ಸಾಧಿಸಲೇಬೇಕೆಂಬ ಛಲವಿರುವ ನನ್ನ ನಲ್ಮೆಯ ವಿದ್ಯಾರ್ಥಿನಿಯರೇ ಹಾಗೂ ಸ್ಪರ್ಧಾರ್ಥಿಗಳೇ, ನಿಮಗೆಲ್ಲರಿಗೂ ರನ್ನರಾಶಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಸ್ಟೂಡೆಂಟ್ಸ್, ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಸೀರೀಸ್ನ ಕ್ಲಾಸ್ 3 ಆಗಿದ್ದು, ಇವತ್ತಿನ ಈ ಕ್ಲಾಸಲ್ಲಿ ನಾವು ಕೈಂಡ್ಸ್ ಆಫ್ ನೌನ್ಸ್ ಕುರಿತಾದಂಥ ಅಭ್ಯಾಸವನ್ನು ಮುಂದುವರಿಸೋಣ. ಸ್ಟೂಡೆಂಟ್ಸ್, ಈ ಹಿಂದಿನ ಕ್ಲಾಸಲ್ಲಿ ನಾವು PCC, ACC, UMGC ಫಾರ್ಮುಲಾದಡಿಯಲ್ಲಿ ನೌನ್ಸ್ನ ಪ್ರಮುಖ 10 ಪ್ರಕಾರಗಳನ್ನು ಪಟ್ಟಿ ಮಾಡಿದ್ದೇವೆ ಮತ್ತು ಅವುಗಳಲ್ಲಿ ಪ್ರಮುಖವಾದಂತಹ 5 ಪ್ರಕಾರಗಳನ್ನು ತಿಳಿದುಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ನೀವು ಅವುಗಳನ್ನು ಒಮ್ಮೆ ನೆನಪು ಮಾಡಿಕೊಳ್ಳಬಲ್ಲಿರಾ? ಹೇಳಿ ಹಾಗಾದರೆ, ಕಳೆದ ಕ್ಲಾಸಲ್ಲಿ ನಾವು ತಿಳಿದುಕೊಂಡಿರುವಂಥ ಮೊದಲ 5 ಪ್ರಕಾರದ ನೌನ್ಗಳು ಯಾವುವು ಎಂಬುದನ್ನು. ಎಸ್, ಮೊದಲ ಪ್ರಕಾರದ ನೌನ್ಗಳು ಪ್ರಾಪರ್ ನೌನ್ಸ್, ಅಂಕಿತ ನಾಮಗಳು. ದ ಸೆಕೆಂಡ್ ಕೈಂಡ್ ಆಫ್ ನೌನ್ ಕಾಮನ್ ನೌನ್ಸ್, ರೂಢನಾಮಗಳು. ಥರ್ಡ್ ಕೈಂಡ್ಸ್ ಆಫ್ ನೌನ್ಸ್ ಕಲೆಕ್ಟಿವ್ ನೌನ್ಸ್, ಸಮೂಹವಾಚಕಗಳು. ಫೋರ್ತ್ ಕೈಂಡ್ಸ್ ಆಫ್ ನೌನ್ಸ್ ಅಬ್ಸ್ಟ್ರಾಕ್ಟ್ ನೌನ್ಸ್, ಭಾವನಾಮಗಳು. ಹಾಗೂ ದ ಫಿಫ್ತ್ ಕೈಂಡ್ ಆಫ್ ನೌನ್ಸ್ ಕಾಂಕ್ರೀಟ್ ನೌನ್ಸ್, ವಸ್ತುವಾಚಕಗಳು. ಇವುಗಳ ಬಗ್ಗೆ ಈಗಾಗಲೇ ವಿವರವಾಗಿ ತಿಳಿದುಕೊಂಡಿದ್ದೇವೆ, ಉದಾಹರಣೆ ಸಹಿತವಾಗಿ ತಿಳಿದುಕೊಂಡಿದ್ದೇವೆ. ಆದ್ದರಿಂದ ಇವತ್ತಿನ ಕ್ಲಾಸಲ್ಲಿ let us learn about the remaining 5 kinds. ಅವು ಯಾವುವು ಎಂದರೆ ಕೌಂಟಬಲ್ ನೌನ್ಸ್, ಗಣನ ವಸ್ತುವಾಚಕಗಳು. ಅನ್ಕೌಂಟಬಲ್ ನೌನ್ಸ್, ಅಗಣಿತ ವಸ್ತುವಾಚಕಗಳು. ಮಟೀರಿಯಲ್ ನೌನ್ಸ್, ಮೂಲ ಅಥವಾ ಕಚ್ಚಾ ವಸ್ತುವಾಚಕಗಳು. ಜೆರಂಡ್ಸ್, ಕೃನ್ನಾಮಗಳು ಅಥವಾ ಕೃದಂತಗಳು. ಮತ್ತು ಕಂಪೌಂಡ್ ನೌನ್ಸ್, ಬಹುಪದಾನ್ವಿತ ನಾಮಗಳು ಅಥವಾ ಬಹುಪದಧೃತ ನಾಮಪದಗಳು. ಇವುಗಳ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ಉದಾಹರಣೆ ಸಹಿತವಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ಕ್ಲಾಸಲ್ಲಿ ಹೇಳುವ ಪ್ರತಿಯೊಂದನ್ನು ನೀಟಾಗಿ ನೋಟ್ ಮಾಡಿಕೊಂಡು ಅಭ್ಯಾಸ ಮಾಡಿ ವಿದ್ಯಾರ್ಥಿಗಳೇ. ಬನ್ನಿ ಹಾಗಾದರೆ ಒಂದೊಂದನ್ನಾಗಿಯೇ ತಿಳಿದುಕೊಳ್ಳೋಣ. ಮೊದಲನೆಯದು ಕೌಂಟಬಲ್ ನೌನ್. ವಾಟ್ ಈಸ್ ಅ ಕೌಂಟಬಲ್ ನೌನ್? ಗಣನ ವಸ್ತುವಾಚಕ ಅಂದರೆ ಏನು? ಅ ಕೌಂಟಬಲ್ ನೌನ್ ಈಸ್ ಅ ನೌನ್ ದಟ್ ರೆಫರ್ಸ್ ಟು ಸಮಥಿಂಗ್ ದಟ್ ಕ್ಯಾನ್ ಬಿ ಕೌಂಟೆಡ್. ಎಂದರೆ ಎಣಿಸಬಹುದಾದ ಯಾವುದೇ ವಸ್ತು, ವ್ಯಕ್ತಿ, ಸ್ಥಳ ಇತ್ಯಾದಿಗಳ ಹೆಸರು ಕೌಂಟಬಲ್ ನೌನ್ ಎನಿಸಿಕೊಳ್ಳುತ್ತದೆ. ಇದರ ಇನ್ನೊಂದು ವಿಶೇಷತೆ ಎಂದರೆ ಇಟ್ ಹ್ಯಾಸ್ ಬೋತ್ ಸಿಂಗುಲರ್ ಆ್ಯಂಡ್ ಪ್ಲೂರಲ್ ಫಾರ್ಮ್ಸ್. ಕೌಂಟಬಲ್ ನೌನ್ಗೆ ಸಿಂಗುಲರ್ ಮತ್ತು ಪ್ಲೂರಲ್, ಏಕವಚನ ಮತ್ತು ಬಹುವಚನದ ರೂಪಗಳು ಇರುತ್ತವೆ. ಎಣಿಸಲು ಸಾಧ್ಯವಾಗಬಹುದಾದ ವಸ್ತು, ವ್ಯಕ್ತಿ, ಸ್ಥಳ ಇತ್ಯಾದಿಗಳ ಹೆಸರೇ ಗಣನ ವಸ್ತುವಾಚಕ ಎಂದು ಇದನ್ನು ವ್ಯಾಖ್ಯಾನಿಸಬಹುದು. ಈಗ ಇದಕ್ಕೆ ಉದಾಹರಣೆಗಳನ್ನು ನೋಡೋಣ. ಬುಕ್, ಚೇರ್, ಟ್ರೀ, ಶರ್ಟ್, ಫ್ರೂಟ್. These are the names of things that can be counted. ಇವು ಎಣಿಸಬಹುದಾದ ವಸ್ತುಗಳಿಗೆ ಉದಾಹರಣೆಗಳಾಗಿವೆ. ಅದೇ ರೀತಿ ಪಾರ್ಕ್, ಸಿಟಿ, ಸ್ಟೇಟ್, ಫಾರೆಸ್ಟ್, ಕಂಟ್ರಿ, ಮೌಂಟೇನ್ ಇವು ಎಣಿಸಬಹುದಾದ ಸ್ಥಳಗಳಾಗಿವೆ. ಇನ್ನು ಟೀಚರ್, ಸ್ಟೂಡೆಂಟ್, ಬಾಯ್, ಮ್ಯಾನ್, ಬ್ರದರ್ ಇತ್ಯಾದಿಗಳು ಕೌಂಟ್ ಮಾಡಬಹುದಾದ ನೇಮ್ಸ್ ಆಫ್ ಪರ್ಸನ್ಸ್ ಆಗಿವೆ. ಹೀಗೆ ವಸ್ತುಗಳು, ಸ್ಥಳಗಳು, ವ್ಯಕ್ತಿಗಳು ಇತ್ಯಾದಿಗಳ ಹೆಸರುಗಳು ಅವುಗಳನ್ನು ನಾವು ಕೌಂಟ್ ಮಾಡುವಂತಿದ್ದರೆ ಅವು ಕೌಂಟಬಲ್ ನೌನ್ ಎನಿಸಿಕೊಳ್ಳುತ್ತವೆ. ಈಗ ನಿಮಗೆ ಕೌಂಟಬಲ್ ನೌನ್ ಅರ್ಥವಾಯಿತಲ್ಲವೇ? ಹಾಗಾದರೆ ಬನ್ನಿ ಮತ್ತೊಂದು ಪ್ರಕಾರವನ್ನು ನೋಡೋಣ. ಅದು ಅನ್ಕೌಂಟಬಲ್ ನೌನ್. ಕೌಂಟೇಬಲ್ ನೌನ್ಗೆ ತದ್ವಿರುದ್ಧವಾದ ಅರ್ಥದಲ್ಲಿ ಅನ್ಕೌಂಟೇಬಲ್ ನೌನ್ ನಿಲ್ಲುತ್ತದೆ. ಅಂದರೆ ಅಗಣಿತ ವಸ್ತುವಾಚಕ.
What is an uncountable noun? An uncountable noun is a noun that refers to something that cannot be counted as individual items. ಅಂದರೆ ಪ್ರತ್ಯೇಕವಾಗಿ ಎಣಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಸಂಗತಿಗಳ ಹೆಸರೇ ಅನ್ಕೌಂಟೇಬಲ್ ನೌನ್ ಎನಿಸಿಕೊಳ್ಳುತ್ತದೆ. ಸ್ಟೂಡೆಂಟ್ಸ್, ಈ ಅನ್ಕೌಂಟೇಬಲ್ ನೌನ್ಗೆ ನಾನ್ ಕೌಂಟ್ ನೌನ್ ಅಥವಾ ಮಾಸ್ ನೌನ್ ಎಂಬ ಹೆಸರೂ ಇದೆ. ಸೊ ಅದನ್ನು ಇಲ್ಲಿ ಹೀಗೆ ಹೇಳಲಾಗಿದೆ: ಇಟ್ ಆಲ್ಸೋ ನೋನ್ ಆ್ಯಸ್ ನಾನ್ ಕೌಂಟ್ ನೌನ್ ಆರ್ ಮಾಸ್ ನೌನ್. ಮತ್ತು ಇದರ ಇನ್ನೊಂದು ವಿಶೇಷತೆ ಏನೆಂದರೆ ಇಟ್ ಹ್ಯಾಸ್ ನೋ ಪ್ಲೂರಲ್ ಫಾರ್ಮ್. ಎಂದರೆ ಅನ್ಕೌಂಟೇಬಲ್ ನೌನ್ ಯಾವುದೇ ಬಹುವಚನ ರೂಪವನ್ನು ಹೊಂದಿರುವುದಿಲ್ಲ. ಲುಕ್ ಎಟ್ ದಿಸ್ ಎಕ್ಸಾಂಪಲ್: ವಾಟರ್, ಮಿಲ್ಕ್, ಆಯಿಲ್, ಸಾಯಿಲ್, ರೈಸ್, ಮನಿ, ಫ್ಲೋರ್, ಶುಗರ್, ಕಾಫಿ. ನೋಡಿ ವಿದ್ಯಾರ್ಥಿಗಳೇ, ಈ ಎಲ್ಲ ಉದಾಹರಣೆಗಳಲ್ಲಿ ಪ್ರತ್ಯೇಕವಾಗಿ ಇವುಗಳನ್ನು ತೆಗೆದುಕೊಂಡಾಗ ಈ ಪದಗಳು ಬಹುವಚನ ರೂಪವನ್ನು ಹೊಂದಿಲ್ಲ. ದೀಸ್ ವರ್ಡ್ಸ್ ಹ್ಯಾವ್ ನೋ ಪ್ಲೂರಲ್ ಫಾರ್ಮ್ಸ್. ನಾವು ನೀರು, ಅದನ್ನು ಬಹುವಚನ ಮಾಡಿ ನೀರುಗಳು ಎಂದು ಹೇಳಲಿಕ್ಕೆ ಬರುವುದಿಲ್ಲ. ಅದೇ ರೀತಿ ಹಾಲುಗಳು, ಎಣ್ಣೆಗಳು, ಮಣ್ಣುಗಳು, ಅಕ್ಕಿಗಳು, ಹಣಗಳು, ಹಿಟ್ಟುಗಳು, ಸಕ್ಕರೆಗಳು, ಕಾಫಿಗಳು ಎಂದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇವುಗಳನ್ನು ಅನ್ಕೌಂಟೇಬಲ್ ನೌನ್ಸ್ ಎಂದು ಹೇಳುತ್ತಾರೆ. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ಇವುಗಳನ್ನು ನಾವು ಒಂದು ನೀರು, ಎರಡು ನೀರು, ಒಂದು ಹಾಲು, ಎರಡು ಹಾಲು, ಒಂದು ಎಣ್ಣೆ, ಎರಡು ಎಣ್ಣೆ ಈ ರೀತಿ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಎಣಿಸಲು ಬರದ ಈ ಪದಗಳನ್ನು ಅನ್ಕೌಂಟೇಬಲ್ ನೌನ್ಸ್ ಎಂದು ಹೇಳುತ್ತಾರೆ. ಸ್ಟೂಡೆಂಟ್ಸ್, ಈಗ ನಿಮಗೆ ಕೌಂಟೇಬಲ್ ನೌನ್ ಮತ್ತು ಅನ್ಕೌಂಟೇಬಲ್ ನೌನ್ ಎರಡೂ ಅರ್ಥವಾದವಲ್ಲವೇ? ಹಾಗಾದರೆ ಬನ್ನಿ, ಈಗ ನಾವು ತಿಳಿದುಕೊಳ್ಳೋಣ ಮಟರಿಯಲ್ ನೌನ್ ಬಗ್ಗೆ. ಮಟರಿಯಲ್ ನೌನ್ ಮೂಲ ಅಥವಾ ಕಚ್ಚಾ ವಸ್ತು ವಾಚಕ. ಇದನ್ನು ಲೋಹವಾಚಕವೆಂದೂ ಹೇಳುತ್ತಾರೆ. ವಾಟ್ ಈಸ್ ಅ ಮಟರಿಯಲ್ ನೌನ್? ಈ ಡೆಫಿನಿಷನನ್ನು ನೋಡಿ. ಆ ಮಟರಿಯಲ್ ನೌನ್ ಈಸ್ ಅ ವರ್ಡ್ ದಟ್ ನೇಮ್ಸ್ ಅ ಸಬ್ಸ್ಟನ್ಸ್ ಆರ್ ಮಟರಿಯಲ್ ಆಫ್ ವಿಚ್ ಥಿಂಗ್ಸ್ ಆರ್ ಮೇಡ್ ಎಂದಿದೆ. ಅಂದರೆ ಯಾವ ಮೂಲ ಅಥವಾ ಕಚ್ಚಾ ವಸ್ತುಗಳಿಂದ ಇತರೆ ವಸ್ತುಗಳನ್ನು ತಯಾರಿಸುತ್ತೇವೆಯೋ ಆ ಮೂಲ ವಸ್ತು ಅಥವಾ ಕಚ್ಚಾ ವಸ್ತುಗಳ ಹೆಸರೇ ಕಚ್ಚಾ ವಸ್ತು ವಾಚಕ. ಉದಾಹರಣೆಗೆ ವಾಟರ್, ಐರನ್, ಗೋಲ್ಡ್, ಕಾಪರ್, ಪ್ಲಾಸ್ಟಿಕ್, ಸಾಯಿಲ್, ಮಿಲ್ಕ್, ಆಯಿಲ್, ವುಡ್, ವೂಲ್, ಸಿಲ್ವರ್, ಸ್ಟೀಲ್, ರೈಸ್, ಪೇಪರ್, ಎಟ್ಸೆಟ್ರಾ. ದೀಸ್ ಆರ್ ದ ಸಬ್ಸ್ಟನ್ಸಸ್ ಆರ್ ಥಿಂಗ್ಸ್ ಯೂಸ್ಡ್ ಟು ಮೇಕ್ ಅದರ್ ಥಿಂಗ್ಸ್. ಈ ವಸ್ತುಗಳನ್ನು ಬಳಸಿ ಬೇರೆ ವಸ್ತುಗಳನ್ನು ತಯಾರಿಸಲಾಗುತ್ತದೆ. ಹಾಗಾಗಿ ಇವುಗಳನ್ನು ಮಟರಿಯಲ್ ನೌನ್ಸ್ ಎಂದು ಕರೆಯುತ್ತಾರೆ. ಸ್ಟೂಡೆಂಟ್ಸ್, ನಾವೀಗ ಮಟರಿಯಲ್ ನೌನನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಇಲ್ಲಿ ಒಂದು ಎಕ್ಸರ್ಸೈಸನ್ನು ನೋಡೋಣ. ಈ ಎಕ್ಸರ್ಸೈಸ್ ಹೀಗಿದೆ: ಐಡೆಂಟಿಫೈ ದ ಮಟರಿಯಲ್ ನೌನ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್. ದ ಫಸ್ಟ್ ಸೆಂಟೆನ್ಸ್ ಈಸ್ ದಿಸ್ ನೆಕ್ಲೆಸ್ ಈಸ್ ಮೇಡ್ ಆಫ್ ಗೋಲ್ಡ್. ಎರಡನೇ ವಾಕ್ಯ ಹೀಗಿದೆ: ದೇ ಯೂಸ್ಡ್ ಜೂಟ್ ಆರ್ ಕಾಟನ್ ಇನ್ಸ್ಟೆಡ್ ಆಫ್ ಪ್ಲಾಸ್ಟಿಕ್. ಮೂರನೇ ವಾಕ್ಯ: ಮೈ ಸ್ವೆಟರ್ ಈಸ್ ಮೇಡ್ ಆಫ್ ವೂಲ್. ನಾಲ್ಕನೆಯ ವಾಕ್ಯ: ದ ಟೇಬಲ್ ಈಸ್ ಮೇಡ್ ಆಫ್ ವುಡ್. ಐದನೆಯ ವಾಕ್ಯ: ದ ಪಾಟ್ ಈಸ್ ಮೇಡ್ ಆಫ್ ಸಾಯಿಲ್. ಹೀಗೆ ಈ 5 ವಾಕ್ಯಗಳಲ್ಲಿ ಇರುವಂಥ ಮಟರಿಯಲ್ ನೌನ್ಗಳನ್ನು ಐಡೆಂಟಿಫೈ ಮಾಡಿ ಹೇಳಿ ವಿದ್ಯಾರ್ಥಿಗಳೇ. ಈ ವಾಕ್ಯಗಳ ಕನ್ನಡ ಅರ್ಥ ಹೀಗಿದೆ. ಮೊದಲನೆಯದು, ದಿಸ್ ನೆಕ್ಲೆಸ್ ಈಸ್ ಮೇಡ್ ಆಫ್ ಗೋಲ್ಡ್. ಅಂದರೆ ಈ ಕಂಠಹಾರವು ಬಂಗಾರದಿಂದ ಮಾಡಲ್ಪಟ್ಟಿದೆ. ಎರಡನೆಯ ವಾಕ್ಯ, ದೇ ಯೂಸ್ ಜೂಟ್ ಆರ್ ಕಾಟನ್ ಇನ್ಸ್ಟೆಡ್ ಆಫ್ ಪ್ಲಾಸ್ಟಿಕ್. ಇದರ ಅರ್ಥವೇನೆಂದರೆ ಅವರು ಪ್ಲಾಸ್ಟಿಕ್ನ ಬದಲಿಗೆ ಸೆಣಬು ಅಥವಾ ಹತ್ತಿಯನ್ನು ಬಳಸುತ್ತಾರೆ. ಮೂರನೆಯ ವಾಕ್ಯ, ಮೈ ಸ್ವೆಟರ್ ಈಸ್ ಮೇಡ್ ಆಫ್ ವೂಲ್. ಅಂದರೆ ನನ್ನ ಸ್ವೆಟರ್ ಉಣ್ಣೆಯಿಂದ ತಯಾರಿಸಲ್ಪಟ್ಟಿದೆ ಎಂದರ್ಥ. ನಾಲ್ಕನೆಯ ವಾಕ್ಯ, ದ ಟೇಬಲ್ ಈಸ್ ಮೇಡ್ ಆಫ್ ವುಡ್. ಅಂದರೆ ಈ ಮೇಜು ಕಟ್ಟಿಗೆಯಿಂದ ಮಾಡಲ್ಪಟ್ಟಿದೆ.
ಐದನೆಯ ವಾಕ್ಯ, ದ ಪಾಟ್ ಈಸ್ ಮೇಡ್ ಆಫ್ ಸಾಯಿಲ್. ಈ ಪಾತ್ರೆಯು ಮಣ್ಣಿನಿಂದ ತಯಾರಿಸಲ್ಪಟ್ಟಿದೆ. ಹೀಗೆ ಈ ವಾಕ್ಯಗಳ ಅರ್ಥವನ್ನು ಗ್ರಹಿಸಿ ಅವುಗಳಲ್ಲಿರುವಂಥ ಮಟರಿಯಲ್ ನೌನ್ಸ್ಗಳನ್ನು ಗುರುತಿಸಿ. ಗುರುತಿಸಬಲ್ಲಿರಾ? ಗುರುತಿಸಿದ್ದೀರಾ? ಹಾಗಾದರೆ ನಿಮ್ಮ ಉತ್ತರಗಳನ್ನೊಮ್ಮೆ ಪರಿಶೀಲಿಸಿ. ಆನ್ಸರ್ಸ್. ಫಸ್ಟ್ ಆನ್ಸರ್ ಗೋಲ್ಡ್. ಸೆಕೆಂಡ್ ಒನ್ ಈಸ್ ಜೂಟ್, ಕಾಟನ್, ಪ್ಲಾಸ್ಟಿಕ್. ಥರ್ಡ್ ಒನ್ wool. ಫೋರ್ತ್ ಒನ್ ವುಡ್. ಫಿಫ್ತ್ ಒನ್ ಸಾಯಿಲ್. ಸ್ಟೂಡೆಂಟ್ಸ್, ನಿಮ್ಮ ಉತ್ತರಗಳು ಸರಿಯಾಗಿವೆಯಲ್ಲವೇ? ಹಾಗಾದರೆ ನೀವು ಮಟರಿಯಲ್ ನೌನ್ಸ್ಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಹಾಗಾದರೆ ಈಗ ನಾವು ತಿಳಿದುಕೊಳ್ಳೋಣ ನೌನ್ನ 9ನೇ ಪ್ರಕಾರ, ಜರಂಡ್ ಕುರಿತು. ಜರಂಡ್ ಅಂದರೆ ಕೃನ್ನಾಮ ಅಥವಾ ಕೃದಂತ. ಹಾಗೆಂದರೇನು? ವಾಟ್ ಈಸ್ ಅ ಜರಂಡ್? ಇದರ ಡೆಫಿನಿಷನ್ ಹೀಗಿದೆ: ಅ ಜರಂಡ್ ಈಸ್ ಅ ವರ್ಬ್ ಫಾರ್ಮ್ ಎಂಡಿಂಗ್ ಇನ್ ing ದಟ್ ಫಂಕ್ಷನ್ಸ್ ಆಸ್ ಅ ನೌನ್ ಇನ್ ಅ ಸೆಂಟೆನ್ಸ್. ಅಂದರೆ ಜರಂಡ್ ಎಂಬುದು ing ಇಂದ ಕೊನೆಗೊಳ್ಳುವ ಕ್ರಿಯಾಪದವಾಗಿದ್ದು ಇದು ವಾಕ್ಯದಲ್ಲಿ ನಾಮಪದದಂತೆ ವರ್ತಿಸುತ್ತದೆ ಎಂದು. ಆದ್ದರಿಂದ ಇದನ್ನು ಹೀಗೆ ಅರ್ಥೈಸಬಹುದು: ing ಇಂದ ಕೊನೆಗೊಂಡು ವಾಕ್ಯದಲ್ಲಿ ನಾಮಪದದಂತೆ ವರ್ತಿಸುವ ಕ್ರಿಯಾಪದದ ರೂಪವೇ ಕೃನ್ನಾಮ ಎಂದು. ಇಲ್ಲಿ ಅ ಜರಂಡ್ ಆ್ಯಕ್ಟ್ಸ್ ಆಸ್ ಅ ಸಬ್ಜೆಕ್ಟ್, ಆಬ್ಜೆಕ್ಟ್ ಆರ್ ಕಾಂಪ್ಲಿಮೆಂಟ್ ಆರ್ ಫಾಲೋಸ್ ಅ ಪ್ರಿಪೊಸಿಷನ್ ಎಂದು ಹೇಳಲಾಗಿದೆ. ಅಂದರೆ ಕೃನ್ನಾಮವು ಕರ್ತೃ, ಕರ್ಮ ಅಥವಾ ವಾಕ್ಯಪೂರಕದಂತೆ ವರ್ತಿಸುತ್ತದೆ, ಇಲ್ಲವೇ ಉಪಸರ್ಗಾವ್ಯಯದ ನಂತರ ಬರುತ್ತದೆ ಎಂದು ಹೇಳಲಾಗಿದೆ. ಫಾರ್ ಎಕ್ಸಾಂಪಲ್, ಸಬ್ಜೆಕ್ಟ್ ಆಗಿ ಜರಂಡ್ ಹೇಗೆ ಬರುತ್ತದೆ ಎಂಬುದಕ್ಕೆ ಇಲ್ಲಿ ಒಂದು ವಾಕ್ಯವನ್ನು ಕೊಡಲಾಗಿದೆ. ಅದು ಹೀಗಿದೆ: ವಾಕಿಂಗ್ ಈಸ್ ಅ ಗುಡ್ ಎಕ್ಸರ್ಸೈಸ್. ಈ ವಾಕ್ಯವನ್ನು ನೋಡಿ, ಇಲ್ಲಿ ವಾಕಿಂಗ್ ಎಂಬುದು ing ಇಂದ ಕೊನೆಗೊಂಡಿರುವಂಥ ಕ್ರಿಯಾಪದವಾಗಿದೆ. ಆದರೆ ಅದು ಇಲ್ಲಿ ಸಬ್ಜೆಕ್ಟ ಪ್ಲೇಸ್ನಲ್ಲಿ ಇರುವುದರಿಂದ ನೌನ್ನಂತೆ ವರ್ತಿಸುತ್ತದೆ. ಇಂತಹ ಕ್ರಿಯಾಪದಗಳಿಗೆ ಕೃನ್ನಾಮಗಳು ಎಂದು ಹೇಳುತ್ತಾರೆ. ಈಗ ಈ ವಾಕ್ಯವನ್ನು ನೋಡಿ: ಐ ಎಂಜಾಯ್ ಸ್ವಿಮ್ಮಿಂಗ್. ನಾನು ಈಜುವುದನ್ನು ಆನಂದಿಸುತ್ತೇನೆ ಎನ್ನುವ ಈ ವಾಕ್ಯದಲ್ಲಿ ಸ್ವಿಮ್ಮಿಂಗ್ ಎನ್ನುವಂಥ ಕ್ರಿಯಾಪದ ing ಇಂದ ಕೊನೆಗೊಂಡು ನಾಮಪದದಂತೆ ವರ್ತಿಸುತ್ತಿದೆ ಮತ್ತು ಅದು ಆಬ್ಜೆಕ್ಟ್ನ ಸ್ಥಾನವನ್ನು ಅಲಂಕರಿಸಿದೆ. ಈ ಮೂರನೇ ಉದಾಹರಣೆಯನ್ನು ನೋಡಿ. ಆಫ್ಟರ್ ಅ ಪ್ರಿಪೊಸಿಷನ್ ಹೇಗೆ ಕೃನ್ನಾಮವು ಬರುತ್ತದೆ ಎಂಬುದಕ್ಕೆ ಇದು ಎಕ್ಸಾಂಪಲ್. ಶಿ ಈಸ್ ನಾಟ್ ಇಂಟರೆಸ್ಟೆಡ್ ಇನ್ ಲರ್ನಿಂಗ್ ಡಾನ್ಸ್. ಈ ವಾಕ್ಯದ ಅರ್ಥ: ಅವಳಿಗೆ ಡಾನ್ಸ್ ಕಲಿಯುವುದರಲ್ಲಿ ಆಸಕ್ತಿ ಇಲ್ಲ ಎಂಬ ವಾಕ್ಯದಲ್ಲಿ ಲರ್ನಿಂಗ್ ಎಂಬುದು ಕೃನ್ನಾಮವಾಗಿದ್ದು ಇದು ಇನ್ ಎಂಬ ಪ್ರಿಪೊಸಿಷನ್ ಆದ ಮೇಲೆ ಬಂದಿದೆ. ಈಗ ಜರಂಡ್ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಆಗಿ ಬಂದಿರುವ ಈ ಉದಾಹರಣೆಯನ್ನು ನೋಡಿ. ಮೈ ಫೇವರಿಟ್ ಹಾಬಿ ಈಸ್ ಸಿಂಗಿಂಗ್. ಇಲ್ಲಿ ಸಿಂಗ್ ಎಂಬ ಕ್ರಿಯಾಪದವು ing ಇಂದ ಕೊನೆಗೊಂಡು ಅದು ಕೃನ್ನಾಮವಾಗಿ ಈಸ್ ಎಂಬ ಬಿ ವರ್ಬ್ನ ನಂತರ ಬಂದಿದೆ. ಆದ್ದರಿಂದ ಇದು ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಆಗಿದೆ. ಹಾಡುವಿಕೆಯು ನನ್ನ ಅಚ್ಚುಮೆಚ್ಚಿನ ಹವ್ಯಾಸವಾಗಿದೆ. ಹೀಗೆ ಸಿಂಗಿಂಗ್ ಎಂಬ ಕ್ರಿಯಾಪದ ing ಇಂದ ಕೊನೆಗೊಂಡು ಈ ವಾಕ್ಯದಲ್ಲಿ ವಾಕ್ಯಪೂರಕದಂತೆ ವರ್ತಿಸುತ್ತದೆ. ಹೀಗೆ ಕೃನ್ನಾಮವು ವಾಕ್ಯದಲ್ಲಿ ಕರ್ತೃವಾಗಿ, ಕರ್ಮವಾಗಿ, ವಾಕ್ಯಪೂರಕವಾಗಿ ವರ್ತಿಸುತ್ತದೆ, ಅಲ್ಲದೆ ಉಪಸರ್ಗಾವ್ಯಯದ ನಂತರ ಬರುತ್ತದೆ. ಸ್ಟೂಡೆಂಟ್ಸ್, ಈಗ ನಾವು ತಿಳಿದುಕೊಳ್ಳೋಣ ನೌನ್ನ 10ನೆಯ ಪ್ರಕಾರ, ಕಂಪೌಂಡ್ ನೌನ್, ಬಹುಪದಾನ್ವಿತ ನಾಮ. ವಾಟ್ ಈಸ್ ಅ ಕಂಪೌಂಡ್ ನೌನ್? ಇದಕ್ಕೆ ಡೆಫಿನಿಷನ್ ಹೀಗಿದೆ: ಅ ಕಂಪೌಂಡ್ ನೌನ್ ಈಸ್ ಅ ನೌನ್ ಮೇಡ್ ಅಪ್ ಆಫ್ 2 or more words that function as a single unit. ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳಿಂದ ರಚಿತವಾದ ನಾಮಪದವೇ ಬಹುಪದಾನ್ವಿತ ನಾಮ. ಈ ನಾಮಪದವು ವಾಕ್ಯದಲ್ಲಿ ಒಂದು ಸಿಂಗಲ್ ಯೂನಿಟ್
ಅಂದರೆ ಏಕ ಘಟಕವಾಗಿ ಕೆಲಸ ಮಾಡುತ್ತದೆ. ಸ್ಟೂಡೆಂಟ್ಸ್, ಕಂಪೌಂಡ್ ನೌನ್ಸ್ ಕಮ್ ಇನ್ 3 ಫಾರ್ಮ್ಸ್. ಅಂದರೆ ಕಂಪೌಂಡ್ ನೌನ್ಗಳು 3 ರೂಪಗಳಲ್ಲಿ ಬರುತ್ತವೆ. ಮೊದಲನೆಯದು ಸಾಲಿಡ್, ಎರಡನೆಯದು ಸ್ಪೇಸ್ಡ್ ಮತ್ತು ಮೂರನೆಯದು ಹೈಫನೇಟೆಡ್. ಫಾರ್ ಎಕ್ಸಾಂಪಲ್, ಸಾಲಿಡ್ ಡಾಗಿ ಅಂದರೆ ಒಂದೇ ಪದವಾಗಿ ಕಂಪೌಂಡ್ ನೌನ್ ಈ ರೀತಿಯಲ್ಲಿ ಬರುತ್ತದೆ. ಸನ್ಫ್ಲವರ್, ಇದರಲ್ಲಿ ಸನ್ ಮತ್ತು ಫ್ಲವರ್ ಎನ್ನುವ 2 ಪದಗಳಿವೆ. ಆದರೆ ಅವೆರಡೂ ಸೇರಿ ಸಾಲಿಡ್ ಆಗಿ ಒಂದೇ ಪದವಾಗಿ ಸನ್ಫ್ಲವರ್ ಎನ್ನುವ ಹೊಸ ಅರ್ಥವನ್ನು ಇದು ಕೊಡುತ್ತದೆ. ಸನ್ಫ್ಲವರ್ ಸೂರ್ಯಕಾಂತಿ. ಅದೇ ರೀತಿ ಫುಟ್ಬಾಲ್ ಕಾಲ್ಚೆಂಡು, ಹೌಸ್ ವೈಫ್ ಗೃಹಿಣಿ, ಹೆಡ್ ಮಾಸ್ಟರ್ ಮುಖ್ಯೋಪಾಧ್ಯಾಯರು. ಇನ್ನು ಸ್ಪೇಸ್ಡ್ ಆಗಿ ಹೇಗೆ ಬರುತ್ತದೆ ಎಂಬುದನ್ನು ನೋಡಿ. ಬಸ್, ಸ್ಟ್ಯಾಂಡ್ ಎನ್ನುವ 2 ಪದಗಳು ಸೇರಿ ಒಂದು ಅರ್ಥವನ್ನು ಕೊಡುತ್ತವೆ. ಅದೇ ರೀತಿ ಸ್ವಿಮ್ಮಿಂಗ್ ಪೂಲ್, ಪೋಸ್ಟ್ ಆಫೀಸ್ ಇವು ಸ್ಪೇಸ್ಡ್ ಅಂದರೆ 2 ಪದಗಳ ಮಧ್ಯದಲ್ಲಿ ಸಿಂಗಲ್ ಸ್ಪೇಸನ್ನು ಹೊಂದಿ ಆದರೆ ಒಂದೇ ಅರ್ಥವನ್ನು ಕೊಡುವ ನಾಮಪದಗಳಾಗಿವೆ. ಹೈಫನೇಟೆಡ್ ಆಗಿ ಬರುವಂತಹ ಕಂಪೌಂಡ್ ನೌನ್ಗಳು ಹೀಗಿವೆ. ಹೈಫನೇಟೆಡ್ ಅಂದರೆ ಪದಗಳ ಮಧ್ಯದಲ್ಲಿ ಐಫನ್ ಹೊಂದಿರುವಂಥವು, ಐಫನ್ ಚಿಹ್ನೆಯನ್ನು ಹೊಂದಿರುವಂತಹ ನಾಮಪದಗಳು. ಮದರ್ ಇನ್ ಲಾ, ಸಿಸ್ಟರ್ ಇನ್ ಲಾ, ಪಾಸರ್ ಬೈ ಈ ಪದಗಳಲ್ಲಿ 2 ಅಥವಾ 3 ಪದಗಳಿವೆ. ಅವುಗಳ ಮಧ್ಯದಲ್ಲಿ ಐಫನ್ ಚಿಹ್ನೆಯನ್ನು ಹಾಕಲಾಗಿದೆ. ಆದರೆ ಇವು ಒಂದೇ ಅರ್ಥವನ್ನು ಕೊಡುವಂತಹ ಕಂಪೌಂಡ್ ನೌನ್ಗಳಾಗಿವೆ. ಹೀಗೆ ಕಂಪೌಂಡ್ ನೌನ್ ಸಾಲಿಡ್ ಆಗಿ, ಸ್ಪೇಸ್ಡ್ ಆಗಿ ಮತ್ತು ಹೈಫನೇಟೆಡ್ ಆಗಿ ಬರಬಹುದು. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಈ ಕ್ಲಾಸಲ್ಲಿ ಇದುವರೆಗೂ ಕೌಂಟಬಲ್ ನೌನ್ಸ್, ಅನ್ಕೌಂಟಬಲ್ ನೌನ್ಸ್, ಮಟರಿಯಲ್ ನೌನ್ಸ್, ಜೆರೆಂಡ್ಸ್ ಮತ್ತು ಕಂಪೌಂಡ್ ನೌನ್ಸ್ಗಳ ಬಗ್ಗೆ ತಿಳಿದುಕೊಂಡೆವು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೌನ್ಸ್ಗೆ ಸಂಬಂಧಪಟ್ಟಂಥ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮತ್ತೊಂದಿಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ. ಮತ್ತೆ ಸಿಗೋಣ. ಆದರೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಮಾಡುವ ಮುನ್ನ ಈ ಮೊದಲು ತಿಳಿದುಕೊಂಡಿರುವ ಸಂಗತಿಗಳನ್ನು ಮತ್ತು ಇವತ್ತು ತಿಳಿದುಕೊಂಡಿರುವಂತಹ ಸಂಗತಿಗಳನ್ನು ನೌನ್ಸ್ಗೆ ಸಂಬಂಧಪಟ್ಟ ಹಾಗೆ, ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲವನ್ನು ತಿಳಿದುಕೊಂಡಿದ್ದೀರೋ ಅದೆಲ್ಲವನ್ನು ನೀಟಾಗಿ ನೋಟ್ ಮಾಡಿಕೊಂಡು ಅಭ್ಯಾಸ ಮಾಡಿ ಪರ್ಫೆಕ್ಟಾಗಿ. ಏಕೆಂದರೆ ಅ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಎಂಬ ಪ್ರವರ್ಬ್ ಇದೆ ಇಂಗ್ಲೀಷ್ನಲ್ಲಿ. ಇದರ ಅರ್ಥವೇನೆಂದರೆ, ಸಮಯಕ್ಕೆ ಸರಿಯಾಗಿ ಏನನ್ನು ಮಾಡಬೇಕೋ ಅದನ್ನು ಮಾಡಿದರೆ ಮುಂದೆ ಪಡಬಹುದಾದ ಸಾಕಷ್ಟು ಶ್ರಮ ಉಳಿತಾಯವಾಗುತ್ತದೆ. ಆದ್ದರಿಂದ ಈಗ ಪಡುವ ಅಲ್ಪ ಶ್ರಮವು ನಿಮಗೆ ಹೆಚ್ಚು ಫಲವನ್ನು ಕೊಡುತ್ತದೆ. ಆದರೆ ಈಗ ನೀವು ಮೈಮರೆತರೆ ಮುಂದೆ ತುಂಬ ಪರಿಶ್ರಮ ಪಡಬೇಕಾಗುತ್ತದೆ. ದೇರ್ಫೋರ್ ಅ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಎಂಬ ಪ್ರವರ್ಬ್ ನಿಮಗೆ ನೆನಪಿರಲಿ. ಆಲ್ ಮೈ ಡಿಯರೆಸ್ಟ್ ಸ್ಟೂಡೆಂಟ್ಸ್, ನೀವು ಖಂಡಿತ ಚೆನ್ನಾಗಿ ಕಲಿಯುತ್ತೀರಿ ಎನ್ನುವ ಭರವಸೆ ನನಗಿದೆ. ನಿಮಗೆಲ್ಲರಿಗೂ ಶುಭವಾಗಲಿ. ಹ್ಯಾವ್ ಎ ಗ್ರೇಟ್ ಸಕ್ಸಸ್.